ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನಾನೀಗ ನಮ್ಮ ಮೈಸೂರಿನ ಒಂದು ಕಥೆ ಹೇಳ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಬನ್ನಿ ನೋಡ್ಕೊಂಬಂತ. ನಮ್ಮ ಮೈಸೂರಿನ ಒಂದು ಬಡಾವಣೆ ಇದೆ, ರಾಜೀವ್ ನಗರ ಅಂತ. ಅದು ತುಂಬ ಫೇಮಸ್ಸು. ಮೇಯ್ನಲ್ಲಿ ಏನಂದರೆ 100ಕ್ಕೆ 99% ಮುಸಲ್ಮಾನ್ ಬಂಧುಗಳೇ ಇರೋದಲ್ಲಿ. ಓಕೆ. ಆಮೇಲೆ ಅಂತಹ ಜಾಗದಲ್ಲಿ ಒಬ್ಬ ಮುಸಲ್ಮಾನ ಬಂದು ಕನ್ನಡ ಗ್ರಂಥಾಲಯವನ್ನು ತೆಗೆದು ಕನ್ನಡಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಅವರೇ ಸೈಯದ್ ಇಸಾಕ್ ಅಂತ. ಇದು ಪ್ರಾರಂಭ ಆಗಿ 15 ವರ್ಷಗಳಾಯಿತು ಈ ರಾಜ್ಯೋತ್ಸವಕ್ಕೆ. ಆದರೆ ಕನ್ನಡಕ್ಕೋಸ್ಕರ ಅವ್ರು ಮಾಡಿರೋ ತ್ಯಾಗ ತುಂಬ ದೊಡ್ಡದು. ಯಾಕಂದರೆ ಕನ್ನಡನ ಮುಸ್ಲಿಮರು ಕಲಿಬೇಕು, ಕನ್ನಡನ ಮುಸ್ಲಿಮರು ಕ್ಲೀನಾಗಿ ಓದಬೇಕು, ಅದರಿಂದ ಅವರು ವಿದ್ಯಾವಂತರಾಗಬೇಕು. ಯಾಕಂದರೆ ನಾವು ಕರ್ನಾಟಕದಲ್ಲಿರೋದು, ಕನ್ನಡನ ಕಲಿಬೇಕು. ಕನ್ನಡನ ಕಲಿತು ಕನ್ನಡಕ್ಕೋಸ್ಕರ ನಾವು ಬದುಕಬೇಕು ಅನ್ನೋದು ಅವರು ಸಾರ್ತಿರೋ ವಿಷಯ. ಯಾಕಂದರೆ ಅವರು 15 ವರ್ಷದಿಂದ ಇಲ್ಲಿ ಕಷ್ಟಪಡ್ತಾರೆ. ಆದರೆ ಅವ್ರ ಕಷ್ಟಕ್ಕೆ ಇಲ್ಲಿ ಸುಮಾರು ಜನರ ಬೆಂಬಲ ಇದೆ. ಮುಸ್ಲಿಮ್ಗಳಲ್ಲೇ ಸುಮಾರು ಜನರ ಬೆಂಬಲ ಇದೆ. ಮತ್ತೇನಂದರೆ ಕೆಲವು ಕಿಡಿಗೇಡಿಗಳು ಅವರು ಕನ್ನಡ ಗ್ರಂಥಾಲಯ ತೆಗೆದಿರೋದಕ್ಕೆ ವಿರೋಧನೂ ಇದೆ. ಯಾಕಂದರೆ ಅವರಿಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ, ತುಂಬ ತೊಂದರೆ ಕೊಟ್ಟಿದ್ದಾರೆ. ಆ ತೊಂದರೆಯಲ್ಲೂ ಸೈಯದ್ ಇಸಾಕ್ ಅವರು ಕನ್ನಡಕ್ಕೋಸ್ಕರ ತಮ್ಮ ಪ್ರಾಣನೇ ತ್ಯಾಗ ಮಾಡಿ ಈ ಗ್ರಂಥಾಲಯಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಕೆಲವೊಂದು ಸಲ ಕೆಲವು ವರ್ಷಗಳಿಂದ ಆ ಗ್ರಂಥಾಲಯಕ್ಕೆ ಬೆಂಕಿ ಬಿದ್ದಿತ್ತು. ಅದು ಹೇಗೆ ಅಂತ ಗೊತ್ತಿಲ್ಲ, ನಿಮಗೆ ಗೊತ್ತಿರುತ್ತೆ. ಕೆಲವೊಂದು ಕಿಡಿಗೇಡಿಗಳು ಅಥವಾ ಏನೋ ಒಂದು ಇರ್ಬೋದು, ಅದು ಹೇಳೋಕ್ಕಾಗಲ್ಲ. ಆದರೆ ಬೆಂಕಿ ಬಿದ್ದು ಎಲ್ಲ ನಾಶವಾಗೋಯ್ತು. ಆಯಿತಾ. ಅದಾದಮೇಲೆ ತಿರ್ಗಾ ಅದನ್ನು ಪುನರ್ನಿರ್ಮಾಣ ಮಾಡಿದ್ದಾರೆ. ಸೈಯದ್ ಇಸಾಕ್ ಅವರೇ ತಿರ್ಗಾ ಪುನರ್ನಿರ್ಮಾಣ ಮಾಡಿ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಆದರೆ ಅವರೇನು ಶ್ರೀಮಂತರಲ್ಲ, ಅವರು ತುಂಬ ಬಡವರೇ. ಪಟ್ಟಣದವರು ಅವರು ತುಂಬ ಬಡವರೇ, ತುಂಬ ಕಷ್ಟದಲ್ಲಿ ಅವರು ಬದುಕ್ತಾ ಇದ್ದಾರೆ. ಬನ್ನಿ ಅವ್ರು ಏನು ಹೇಳ್ತಾರೆ. ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತೀನಿ. ನನ್ನ ಹೆಸರು ಸೈಯದ್ ಇಸಾಕ್. ನಾನು ಹುಟ್ಟಿದ್ದು ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಮೂಲೆಕೊಯ್ಯ ಬೀದಿ, ಮಂಡ್ಯ ಡಿಸ್ಟಿಕ್. ಈ ಗ್ರಂಥಾಲಯ ಮಾಡಿ 14 ವರ್ಷ ತುಂಬಿ 15ನೇ ವರ್ಷ 1/1/2011ರಲ್ಲಿ ಗ್ರಂಥಾಲಯ ಪ್ರಾರಂಭ ಆಯಿತು. ಅಪ್ಪಟ ಕನ್ನಡ ಗ್ರಂಥಾಲಯ. ಇದು ಸಾರ್ವಜನಿಕ ಗ್ರಂಥಾಲಯ. 100ಕ್ಕೆ 100 ಭಾಗ ಉರ್ದು ಭಾಷೆ ಇರೋ ಜಾಗದಲ್ಲಿ ಇಲ್ಲೊಂದು ಅಪ್ಪಟ ಕನ್ನಡ ಸಾರ್ವಜನಿಕ ಗ್ರಂಥಾಲಯ ನಡೀತಾ ಇದೆ. ನಾನು ಕೂಲಿ ಕೆಲಸ ಮಾಡೋದು. ಇಲ್ಲಿಗಂಟ ಈ ಗ್ರಂಥಾಲಯ ಬಂದಿದೆ. ಸಾರ್ವಜನಿಕರಲ್ಲಿ ವಿನಂತಿನಿ ಏನಂದರೆ, ಇದು ಇಲ್ಲಿ ಶಾಶ್ವತವಾಗಿ ಉಳಿಬೇಕು. ಇಲ್ಲಿ 100ಕ್ಕೆ 100 ಭಾಗ ಉರ್ದು ಭಾಷೆ ಇರೋ ಜಾಗದಲ್ಲಿ ಕನ್ನಡ ಗ್ರಂಥಾಲಯ ಇಲ್ಲಿ ತುಂಬ ಅವಶ್ಯಕತೆ ಇದೆ. ಇಲ್ಲಿ ಜನರಲ್ಲಿ ಕನ್ನಡ ಕಲಿಯೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ, ಕಲಿಯೋಕ್ಕೆ. ಆದರೆ ಇಂಥ ಜಾಗದಲ್ಲೇ ಕನ್ನಡ ಗ್ರಂಥಾಲಯ ಅವಶ್ಯಕತೆ ತುಂಬ ಇದೆ. ಇಲ್ಲಿ ಕಿರುಕುಳ ಕೊಡ್ತಾರೆ, ಕಷ್ಟ ಕೊಡ್ತಾರೆ, ಏನೇನೋ ತೊಂದರೆಗಳು ಕೊಡ್ತಾ ಇದ್ದಾರೆ. ಎಲ್ಲರೂ ಕೊಡಲ್ಲ, ಎಲ್ಲರೂ ಒಳ್ಳೆಯವರೇ. ಕೆಲವ್ರು ಮಾತ್ರ ತುಂಬ ಕಷ್ಟ ಕೊಡ್ತಾರೆ. ಇದಕ್ಕೆ ಮುಂದ್ಗಡೆ ತಗೊಬಂದು ಕಾರು ಅವು ಇವು ಎಲ್ಲ ನಿಲ್ಲಿಸ್ಬಿಡ್ತಾರೆ, ಏನೇನೋ ತೊಂದರೆ ಕೊಡ್ತಾರೆ. ಆದ್ರೂ ಈ ಗ್ರಂಥಾಲಯ ನಡೀತಾ ಇದೆ. ಎಲ್ಲರೂ ಕೆಟ್ಟವರಲ್ಲ, ಕೆಲವರು ಕಷ್ಟ ಕೊಡ್ತಾರೆ. ನಾನು ಹೇಳೋದೇನೆಂದರೆ, ಇಂಥ ಜಾಗದಲ್ಲಿ ಗ್ರಂಥಾಲಯ ತುಂಬ ಅವಶ್ಯಕತೆ ಇದೆ. ಇಲ್ಲಿ ಗ್ರಂಥಾಲಯಗಳು ತುಂಬ ಕಮ್ಮಿ. ಕನ್ನಡ ಇಲ್ಲಿ ಮಾತಾಡೋರ ಸಂಖ್ಯೆನೇ ಇಲ್ಲ. ಇಂಥ ಜಾಗದಲ್ಲಿ ಕನ್ನಡ ಗ್ರಂಥಾಲಯ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇದು ಅವರ ಗ್ರಂಥಾಲಯದಲ್ಲಿರೋ ಪುಸ್ತಕ ಭಂಡಾರನೇ ಇಟ್ಟಿದ್ದಾರೆ. ಅದು ಸುಟ್ಟೋದ ನಂತರ ಅವರು ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ, ತುಂಬ ಕಷ್ಟಪಟ್ಟು ತಿರ್ಗಾ ಆ ಗ್ರಂಥಾಲಯಕ್ಕೆ ಬುಕ್ ತರೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಪ್ರತಿಯೊಂದ್ರ ಬಗ್ಗೆನೂ ಬುಕ್ಕು ಕಲೆಕ್ಟ್ ಮಾಡಿ ತಂದಿಟ್ಟಿದ್ದಾರೆ. ಇಲ್ಲಿ ನನಗೆ ಈ ಥರದ್ದು ಬೇಕು ಅಂದರೆ ಯಾವುದಾದ್ರು ಒಂದು ಪುಸ್ತಕ ಖಂಡಿತ ಇವರ ಗ್ರಂಥಾಲಯದಲ್ಲಿ ಸಿಗುತ್ತೆ. ಇಲ್ಲಿ ಜಾತಿ ಭೇದ ಎಲ್ಲ
ಮತಭೇದ ಇಲ್ಲ, ವರ್ಣಭೇದ ಇಲ್ಲ, ಯಾವುದು ಭೇದ ಭಾವ ಇಲ್ಲದೆ ಪ್ರಾಮಾಣಿಕವಾಗಿ ನಡೆಸ್ಕೊಂಬರ್ತಾ ಇದ್ದಾರೆ. ಇವರಿಗೆ ನಮ್ಮಿಂದ, ನಮ್ಮ ಜನಗಳಿಂದ ತುಂಬ ಸಹಾಯ ಬೇಕಾಗಿದೆ. ಯಾಕಂದರೆ ನಾನು ಹೋದಾಗ ತುಂಬ ಹುಷಾರಿರಲಿಲ್ಲ, ಅವರಿಗೆ ಮಲಗಿಬಿಟ್ಟಿದ್ರು. ಆದರೆ ನಾನು ಬೇಡ ಬಿಡಿ ಮಲ್ಕೊಳ್ಳಿ ಅಂದರೆ ಇಲ್ಲ, ಎದ್ದುಬಿಟ್ಟು ಕನ್ನಡ ರಾಜ್ಯೋತ್ಸವ ಈ ಟೈಮು ನಾನು ಆ್ಯಕ್ಟಿವ್ ಆಗಿರಬೇಕು ಅಂಥೇಳಿ ಎದ್ದುಬಿಟ್ಟು ಕೂತ್ಕೊಂಡು ನಮಗೆ ಇದ್ರ ಬಗ್ಗೆ ತುಂಬ ಮಾಹಿತಿ ಕೊಟ್ಟರು. ಅದಕ್ಕೋಸ್ಕರ ಇವರಿಗೆ ಸಹಾಯ ಮಾಡೋಂಥ ದೊಡ್ಡ ಮನಸ್ಸಿರೋರು ಕನ್ನಡಿಗರು ಯಾರಿದ್ದಾರೆ ನಮ್ಮ ಮೈಸೂರಲ್ಲಾಗಿರ್ಬೋದು, ಹೊರಗಡೆಯಲ್ಲಿ ಇರ್ಬೋದು, ದಯವಿಟ್ಟು ಇವ್ರ ಕಡೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ಕನ್ನಡ ಅಂತ ನಾವು ತುಂಬ ಹೇಳ್ಕೊಳ್ತೀವಿ. ಆದರೆ ಕನ್ನಡಕ್ಕೋಸ್ಕರ ಒಬ್ಬ ಮುಸಲ್ಮಾನ್ ಬಂದು ಈ ಥರ ಒಂದು ಗ್ರಂಥಾಲಯ ತೆರೆದು ಕನ್ನಡಕ್ಕೋಸ್ಕರ ಅಲ್ಲಿ ಅವ್ರು ಕಷ್ಟಪಡ್ತಾಯಿದ್ದಾರೆ. ನಮ್ಮಿಂದ ಪ್ರತಿಯೊಬ್ಬರಿಂದ ಸ್ವಲ್ಪ ಸಹಾಯ ಆದರೆ ಅವ್ರಿಗೂ ಒಂದು ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಅಲ್ಲಿ ಅವರು ನೋವು ಅನುಭವಿಸ್ತಿರೋದು ಕೆಲವೊಂದು ಕೆಟ್ಟ ಘಟನೆಗಳಿದ್ರು ತುಂಬ ಭಯ ಆಗುತ್ತೆ. ಯಾಕಂದರೆ ಅಲ್ಲಿರೋ ಕೆಟ್ಟ ಜನಗಳು ಇರ್ಬೋದು, ಅಲ್ಲಿರೋ ಆ ಏರಿಕೆ ಸಂಬಂಧಪಟ್ಟ ರಾಜಕಾರಣಿಗಳಿರ್ಬೋದು, ಯಾರಿಂದಲೂ ಏನೂ ಸಹಾಯ ಆಗ್ತಿಲ್ಲ. ಒನ್ ಮ್ಯಾನ್ ಆರ್ಮಿ ಥರ ಇವರೇ ಕಷ್ಟಪಟ್ಟು ಇದನ್ನು ಬರ್ತಾಯಿದ್ದಾರೆ. ಆಮೇಲೆ ಇದನ್ನು ತೆಗಿಯೋಕ್ಕೆ, ಇದನ್ನು ಕ್ಲೋಸ್ ಮಾಡೋಕ್ಕೆ ಕಾಣದ ಕೈಗಳು ತುಂಬ ಅಲ್ಲಿ ಕೆಲಸ ಮಾಡಿದ್ದಾವೆ. ಆದರೂ ಇವರು ದೃಢವಾಗಿ ನಿಂತು, ಕೆಲವರು ಮಾತ್ರ ತಪ್ಪು ಮಾಡ್ತಾರೆ, ಎಲ್ಲರೂ ಅಲ್ಲ ಅಂದ್ಕೊಂಡು ಅದೇ ಒಂದು ನಂಬಿಕೆಯಿಂದ ಈಗಲೂ ಈ ಗ್ರಂಥಾಲಯನ ನಡೆಸ್ಕೊಂಬರ್ತಾಯಿದ್ದಾರೆ. ಇವರಿಗೆ ತುಂಬ ಗೌರವ ಸಿಕ್ಕಿದೆ, ಪ್ರಶಸ್ತಿಗಳು ಬಂದಿದೆ. ಆದರೆ ಇವರು ನೆಮ್ಮದಿಯಾಗಿ ಇರಬೇಕಂದ್ರೆ ಅವ್ರಿಗೆ ಜನಗಳಿಂದ ಹೆಲ್ಪ್ ಆಗಬೇಕು. ಯಾಕಂದರೆ ಸರ್ಕಾರದಿಂದಲೂ ಅವರಿಗೆ ಜಾಗ ಕೊಟ್ಟಿರ್ತಾರೆ ನಡೆಸ್ಕೊಂಡು ಹೋಗೋಕ್ಕೆ. ಆದರೆ ಬದುಕು ಅನ್ನೋದು ತುಂಬ ದೊಡ್ಡದಲ್ವ, ಹೊಟ್ಟೆ ಹಸಿವು ಅನ್ನೋದಿರಲ್ವ, ಅವ್ರಿಗೂ ಕಷ್ಟ ಇರುತ್ತಾನೆ. ಇದೆಲ್ಲ ಪ್ರತಿಯೊಬ್ಬರು ಕನ್ನಡಿಗರು ಗಮನದಲ್ಲಿಟ್ಟು ಮೈಸೂರಿಗೆ ಸಂಬಂಧಪಟ್ಟ ಹಿರಿಕರು ಯಾರಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು, ಕನ್ನಡ ಪರ ಹೋರಾಟಗಾರರು ಯಾರಿದ್ದಾರೆ ಇದ್ರ ಕಡೆ ಗಮನ ಕೊಟ್ಟು ದಯವಿಟ್ಟು ಈ ಕಡೆ ಒಂದು ನಿಮ್ಮ ದೃಷ್ಟಿ ಬೀಳಲಿ ಅಂತ ನನ್ನ ಒಂದು ಕೋರಿಕೆ ನಿಮಗೆ. ದಯವಿಟ್ಟು ಈ ಕಡೆ ಗಮನ ಕೊಡಿ. ಪ್ರತಿ ಗಳಿಗೆಯ ಹಬ್ಬ ಈ ನಿತ್ಯೋತ್ಸವ, ಪ್ರತಿಯೊಬ್ಬರೂ ಸಂಭ್ರಮಿಸುವ ಹಬ್ಬ ಈ ರಾಜ್ಯೋತ್ಸವ, ಪ್ರತಿಯೊಬ್ಬರಲ್ಲೂ ಪ್ರೀತಿ ಉಕ್ಕಿಸುವ ಹಬ್ಬ ಈ ಕನ್ನಡ ರಾಜ್ಯೋತ್ಸವ. ಓಕೆ, ಬಾಯ್ ಕನ್ನಡಿಗರೇ, ಬಾಯ್.